ನಮಸ್ಕಾರ ಸ್ನೇಹಿತರೆ. ಅಮೃತ ವರ್ಷಿಣಿ ಧಾರಾವಾಹಿ ಮೂಲಕ ಮನೆ ಮಾತಾದವರು ನಟಿ ರಜನಿ. ಬಳಿಕ ಹಿಟ್ಲರ್ ಕಲ್ಯಾಣ ಸೇರಿ ಕೆಲ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ನೀರಲು ಜೊತೆಯಲ್ಲಿ ಎಂಬ ಹೊಸ ಕಥೆಯ ಮೂಲಕ ಮತ್ತೆ ವೀಕ್ಷಕರ ಮನೆ ಮನ ತಲುಪಲು ಮುಂದಾಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ರಜನಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರ್ತಾರೆ. ರೀಲ್ಸ್ ಮಾಡಿ ನೋಡುಗರನ್ನ ಸಖತ್ತಾಗಿ ರಂಜಿಸುತ್ತಾರೆ. ಬಾಡಿ ಬಿಲ್ಡರ್ ಅರುಣ್ ವೆಂಕಟೇಶ್ ಜೊತೆ ಹೆಚ್ಚು ಹೆಚ್ಚು ರೀಲ್ಸ್ ಮಾಡ್ತಾರೆ. ಬಹುತೇಕ ಕಾಮಿಡಿ ವಿಡಿಯೋಗಳೇ ಇರ್ತವೆ. ಜಿಮ್ ಮನೆ ಹೀಗೆ ಎಲ್ಲೆಲ್ಲೂ ಒಬ್ಬರಿಗೊಬ್ಬರು ಕ್ವಾಟ್ಲೆ ಕೊಡುತ್ತಾ ಸಿಕ್ಕಾಪಟ್ಟೆ ಫನ್ನಿಯಾಗಿ ನೋಡುಗರಿಗೆ ಕಚ್ಚುಗುಳಿ ಇಡ್ತಾರೆ. ಸದ್ದಿಲ್ಲದೆ ರಜನಿ ಹಾಗೂ ಬಾಡಿ ಬಿಲ್ಡರ್ ಮದುವೆ ಕೂಡ ಆಗಿದೆ ಎನ್ನುವ ಕುಸು ಶುರುವಾಗಿದೆ. ಗಂಡ ಹೆಂಡತಿ ಸೇರಿ ರೀಲ್ಸ್ ಮಾಡ್ತಿದ್ದಾರೆ ಎಂದೇ ಕೆಲವರು ಭಾವಿಸಿದ್ದಾರೆ. ಈ ಬಗ್ಗೆ ಇದೀಗ ಸ್ವತಃ ನಟಿ ರಜನಿ ಸ್ಪಷ್ಟನೆ ನೀಡಿದ್ದಾರೆ. ಒಂದು ಸಂದರ್ಶನದಲ್ಲಿ ಆಕೆ ಮಾತನಾಡಿದ್ದಾರೆ. ಯಾರಿಗೂ ಹೇಳದೆ ಮದುವೆ ಆಗುವುದಿಲ್ಲ, ಖಂಡಿತ ಎಲ್ಲರಿಗೂ ಹೇಳಿ ಮದುವೆ ಆಗ್ತೀನಿ, ಅದಕ್ಕೆ ಸಮಯ ಬರುತ್ತೆ ಎಂದಿದ್ದಾರೆ. ಯಾರನ್ನು ಕರೆಯದೆ ಮದುವೆ ಆಗ್ತೀನಾ? ಕದ್ದು ಮುಚ್ಚಿ ಮದುವೆ ಆಗುವ ಅವಶ್ಯಕತೆ ಏನಿದೆ? ಮದುವೆ ಎನ್ನುವುದು ಖುಷಿಯ ವಿಚಾರ, ಎಲ್ಲರೊಟ್ಟಿಗೆ ಹಂಚಿಕೊಳ್ಳುತ್ತೇನೆ. ಮದುವೆ ಆಗಿಲ್ಲ, ಹೇಗೆ ಕರೀಲಿ ಹೇಳಿ? ಅದೆಲ್ಲ ಬರೀ ಗಾಸಿಪ್ ಅಷ್ಟೇ, ಏನು ಮಾಡುವುದಕ್ಕೆ ಆಗಲ್ಲ. ನಾವಿಬ್ಬರು ಗಂಡ ಹೆಂಡತಿ ಅಲ್ಲ, ಫ್ರೆಂಡ್ಸ್ ಅಷ್ಟೇ, ರೀಲ್ಸ್ ಮಾಡೋಕೆ ವಿಡಿಯೋ ಪಾರ್ಟ್ನರ್ಸ್ ಅಷ್ಟೇ ಎಂದು ರಜನಿ ಹೇಳಿದ್ದಾರೆ. ಸ್ನೇಹಿತರಾಗಿರುವರು ನಿಜ ಜೀವನದಲ್ಲಿ ಬಹಳ ಸಂಗಾತಿ ಆಗಬಹುದಾ ಎನ್ನುವ ಪ್ರಶ್ನೆಗೆ ಆಗಬಹುದು, ಅದರಲ್ಲಿ ತಪ್ಪೇನಿಲ್ಲ. ಸ್ನೇಹಿತರೆ ಬಹಳ ಅರ್ಥ ಮಾಡಿಕೊಳ್ಳುವುದು, ಬೇಕು ಬೇಡ ಎಲ್ಲ ಗೊತ್ತಿರುತ್ತೆ. ಸ್ನೇಹಿತರೆ ಮದುವೆ ಆದರೆ ತಪ್ಪಿಲ್ಲ, ಅವರನ್ನು ಬಿಟ್ಟು ಬೇರೆಯವರನ್ನು ಆದ್ರೂ ತಪ್ಪಿಲ್ಲ, ಆದಾಗ ನೋಡೋಣ ಎಂದು ನಕ್ಕಿದ್ದಾರೆ. ಕಾಮಿಡಿ ರೀಲ್ಸ್ ಮೂಲಕ ನಾವು ವೀಕ್ಷಕರನ್ನ ರಂಜಿಸುವುದನ್ನ ಮುಂದುವರಿಸುತ್ತೇವೆ ಎಂದು ರಜನಿ ತಿಳಿಸಿದ್ದಾರೆ. ನಮ್ಮ ವಿಡಿಯೋ ಜನ ಇಷ್ಟಪಟ್ಟು ಮೆಚ್ಚುಗೆ ಸೂಚಿಸುತ್ತಾರೆ. ನಾನು ಎಷ್ಟೇ ಬ್ಯುಸಿ ಇದ್ರೂ ರೀಲ್ಸ್ ಮಾಡಿ ನೋಡುಗರನ್ನ ರಂಜಿಸುವುದು ತಪ್ಪಿಸುವುದಿಲ್ಲ ಎಂದು ರಜನಿ ಹೇಳಿದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾ ಟ್ರೋಲ್ಸ್ ಬಗ್ಗೆ ಕೂಡ ರಜನಿ ಮಾತನಾಡಿದ್ದಾರೆ. ಪ್ರತಿ ಹೆಣ್ಣಿಗೂ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯ ಕಿರುಕುಳ ಕೊಡ್ತಾರೆ, ಕೆಟ್ಟ ಕಾಮೆಂಟ್ ಮಾಡ್ತಾರೆ. ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬಾರದು. ಅಂತಹ ಅಕೌಂಟ್ಗಳನ್ನ ಬ್ಲಾಕ್ ಮಾಡಬೇಕು. ನಾನು ಅದನ್ನೇ ಮಾಡ್ತಿದ್ದೀನಿ ಎಂದಿದ್ದಾರೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.